ಏಪ್ರಿಲ್ ತಿಂಗಳನ್ನ ಆಟಿಸಮ್ ಅವೇರ್ನೆಸ್ ಮಂತ್ ಅಂತ ಆಚರಿಸ್ತಾ ಇದ್ದಾರೆ. ಆಟಿಸಮ್ ಅಂದರೆ ಕನ್ನಡದಲ್ಲಿ ಸ್ವಲೀನತೆ ಅಂತ ಹೇಳ್ತಾರೆ. ನಾವೆಲ್ಲ ಮೆಡಿಕಲ್ ಸ್ಕೂಲಲ್ಲಿದ್ದಾಗ ಇದ್ರ ಬಗ್ಗೆ ನಾವು ಓದೂ ಇರಲಿಲ್ಲ. ಇವತ್ತು ಆಟಿಸಮ್ ಬಗ್ಗೆ ಪ್ರತಿಯೊಂದು ಹಳ್ಳಿಯಲ್ಲೂ ಜನಕ್ಕೆ ಗೊತ್ತಾಗ್ತಿದೆ. ಇದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ಆಟಿಸಮ್ ಅಂದರೆ ಮಕ್ಕಳಲ್ಲಿ ಸೋಷಿಯಲ್ ಕಮ್ಯುನಿಕೇಷನ್ ಡಿಸಾರ್ಡರ್. ಅಂದರೆ ಒಬ್ಬರ ಹತ್ರ ಮಾತಾಡೋದು, ಒಬ್ಬರ ಮುಖದಲ್ಲಿ ಮುಖ ಇಟ್ಟು ಮಾತಾಡೋದಾಗಲಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಾಗಲಿ, ಹೆಸರು ಕರೆದ ತಕ್ಷಣ ತಿರುಗೋದಾಗಲಿ, ಇದೆಲ್ಲ ಬರೋದಿಲ್ಲ. ಇದನ್ನು ಬಹಳಷ್ಟು ಮಕ್ಕಳಲ್ಲಿ ಈ ನಡುವೆ ನೋಡ್ತಾ ಇದ್ದೀವಿ. ದುರಾದೃಷ್ಟದ ವಿಷಯ ಏನಂದರೆ, ಇದು ಬರೀ ನಗರಗಳಿಗೆ ಸೀಮಿತವಾಗಿಲ್ಲ, ಹಳ್ಳಿಗಳಲ್ಲೂ ಇದು ಜಾಸ್ತಿ ಆಗ್ತಾ ಇದೆ. ನಾನು ಬಿಜಾಪುರ ರಾಯಚೂರಿಗೆ ಹೋದಾಗ ಅಲ್ಲಿ ನೋಡಿದಾಗ ನನಗೆ ಏನು ಬೇಜಾರಾಗುತ್ತೆ ಅಂದರೆ, ಇವರೆಷ್ಟೊಂದು ಮಕ್ಕಳು ಚಿಕ್ಕ ಚಿಕ್ಕ ಹಳ್ಳಿಗಳಿಂದ ಬರ್ತಾರೆ, ತಾಂಡಗಳಿಂದ ಬರ್ತಾರೆ. ಆದರೆ ಇವರಲ್ಲಿ ಭಾಳಷ್ಟು ಮಂದಿ ನಾನು ನೋಡ್ದಂಗೆ ಕುಡಿಯೋ ನೀರಿಗೆ ಪೈಪ್ ಸಹ ಇರೋದಿಲ್ಲ. ಆದರೆ 5G ನೆಟ್ವರ್ಕ್ ಇರುತ್ತೆ. ಇದನ್ನು ನೋಡಿಕೊಂಡು ಮಕ್ಕಳು ತುಂಬ ಹದಗೆಡ್ತಾ ಇದ್ದಾರೆ. ಅದ್ರ ಜೊತೆಗೆ ಆಟಿಸಮ್ ಆದಾಗ ಇದು ಒಂದು ರೋಗ ಅಲ್ಲ. ಇಂಜೆಕ್ಷನ್ ಕೊಟ್ಟಿನೋ, ಔಷಧಿ ಕೊಟ್ಟಿನೋ, ಆಪ್ರೇಷನ್ ಮಾಡಿನೋ ಫಿಕ್ಸ್ ಮಾಡೋ ಅಂಥದ್ದಲ್ಲ. ಇದು ಬಹಳಷ್ಟು ಮಂದಿಗಳಿಗೆ ವರ್ಷಗಳ ಗಟ್ಟಲೆ ಥೆರಪಿ ಮಾಡಿದ್ರೇ ಸರಿ ಹೋಗೋದು. ಆದರೆ ಈ ಥೆರಪಿಗಳು ವ್ಯವಸ್ಥೆ ಹಳ್ಳಿಗಳಲ್ಲಿ ಇಲ್ಲ. ನಗರಗಳಿಗೆ ಬರಬೇಕು, ಭಾಳ ಖರ್ಚು ಆಗುತ್ತೆ. ಅದ್ರ ಜೊತೆಗೆ ಬಹಳ ಪ್ರಯತ್ನ, ಬಹಳ ಟೈಮ್ ಬೇಕು. ಇದನ್ನೆಲ್ಲ ಬೇಡ, ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಟಿ ವಿ ಮೊಬೈಲ್ ಹಚ್ಚಬೇಡಿ. 2 ವರ್ಷಕ್ಕಿಂತ ಕೆಳಗಡೆ ವಯಸ್ಸಿನ ಮಕ್ಕಳಲ್ಲಿ ಟಿ ವಿ ಮೊಬೈಲ್ ಇದೆ ಅನ್ನೋದು ತಿಳಿಬಾರ್ದು.